ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶರೀರದ ಈ ಅಂಗದ ಮೇಲೆ ಮಚ್ಚೆ ಇದ್ರೆ ಯಾರಿಗೂ ಹೇಳ್ಬೇಡಿ, ಈ ವಯಸ್ಸಲ್ಲಿ ನಿಮಗೆ ಶ್ರೀಮಂತಿಕೆ ಬರೋದು ಖಚಿತ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮಚ್ಚೆಗಳನ್ನ ಗಮನಿಸಿದ್ದೀರಾ? ದೇಹದ ಅಂಗದ ಮೇಲೆ ಒಂದೊಂದು ಕಡೆ ಪುಟ್ಟ ಪುಟ್ಟ ಚುಕ್ಕೆ ಆಕಾರದ ಕಪ್ಪು ಬಣ್ಣದ ಮಚ್ಚೆಗಳಿರುತ್ತವೆ. ಈ ಒಂದೊಂದು ಮಚ್ಚೆಗೂ ಒಂದೊಂದು ಅರ್ಥ ಇದೆ. ಅದು ನಿಮಗೆ ಗೊತ್ತೇ ಇರೋದಿಲ್ಲ. ಕೆಲ ಮಚ್ಚೆಗಳು ಅದೃಷ್ಟದ ಸೂಚನೆಯಂತೆ ಇದ್ರೆ, ಇನ್ನೂ ಕೆಲ ಮಚ್ಚೆಗಳು, ಅದರಲ್ಲೂ ಮುಖದ ಮೇಲಿರೋ ಮಚ್ಚೆಗಳು ಸೌಂದರ್ಯವನ್ನೇ ದುಪ್ಪಟ್ಟು ಮಾಡಿಬಿಟ್ಟಿರುತ್ತೆ. ಅಷ್ಟೇ ಅಲ್ಲ, ಇದೇ ಮಚ್ಚೆ ಯಾರಾದ್ರೂ ದೃಷ್ಟಿ ಮಾಡಿದ್ರೆ ಆ ದೃಷ್ಟಿ ತಾಕದಂತೆಯೂ ಮಾಡುತ್ತೆ. ಇದಿಷ್ಟೇ ನಮಗೆ ಮಚ್ಚೆ ಬಗ್ಗೆ ಗೊತ್ತಿರೋದು. ಆದ್ರೆ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂತಂದ್ರೆ, ಇದೇ ಒಂದೊಂದು ಮಚ್ಚೆಗೂ ಒಂದೊಂದು ಅರ್ಥ ಇದೆ. ಅದರಲ್ಲೂ ದೇಹದ ಆ ಒಂದು ಅಂಗದ ಮೇಲೆ ಮಚ್ಚೆ ಇದ್ರೆ ಸಾಕು, ಶ್ರೀಮಂತ ಆಗೋದು ಪಕ್ಕ. ಹಾಗಾದ್ರೆ ದೇಹದ ಯಾವ ಅಂಗದ ಮೇಲೆ ಆ ಅದೃಷ್ಟದ ಮಚ್ಚೆ ಇದೆ? ಹಾಗೇನೆ ನೀವು ಎಷ್ಟನೇ ವಯಸ್ಸಿಗೆ ಬಂದಾಗ ಆ ಅದೃಷ್ಟದ ಮಚ್ಚೆ ನಿಮ್ಮ ಹಣೆಬರಹವನ್ನೇ ಬದಲಾಯಿಸ್ಬಿಡುತ್ತೆ. ಇದೆಲ್ಲವನ್ನು ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಮನುಷ್ಯ ಎಷ್ಟೇ ಬುದ್ಧಿವಂತನಾದ್ರೂ ಪರಮಾತ್ಮನ ಕೆಲ ಸೃಷ್ಟಿ ಆತನ ತರ್ಕಕ್ಕೆ ನಿಲುಕದ್ದು. ಆದ್ರೂ ಕೆಲ ಬುದ್ಧಿಜೀವಿಗಳು ಅದೆಷ್ಟೋ ವರ್ಷ ಆಳವಾಗಿ ಅಧ್ಯಯನ ಮಾಡಿ ಪರಮಾತ್ಮನ ಸೃಷ್ಟಿಯ ಹಿಂದಿರುವಂತಹ ರಹಸ್ಯವನ್ನ ಕಂಡುಹಿಡಿಯುವ ಪ್ರಯತ್ನವನ್ನ ಮಾಡ್ತಾರೆ. ಕೆಲವರು ಯಶಸ್ಸು ಪಡೆದ್ರೆ ಇನ್ನು ಕೆಲವರು ಇನ್ನೂ ನಿರಂತರ ಅಧ್ಯಯನ ನಡೆಸ್ತಾನೆ ಇರ್ತಾರೆ. ಈಗಾಗಲೇ ಸೃಷ್ಟಿಯ ಹಿಂದಿರುವಂತಹ ರಹಸ್ಯಗಳಲ್ಲಿ ಮಚ್ಚೆ ರಹಸ್ಯ ಕೂಡ ಒಂದು. ಈ ಮಚ್ಚೆಗಳ ಸಹಾಯದಿಂದ ಮನುಷ್ಯನ ಸ್ವಭಾವ, ಆಚಾರ, ವ್ಯವಹಾರ ಹಾಗೂ ಆತನ ಅದೃಷ್ಟವನ್ನ ತಿಳಿಬಹುದಾಗಿದೆ. ಸಾಮಾನ್ಯವಾಗಿ ಮಚ್ಚೆಗಳಂದ್ರೆ ಕಪ್ಪು ಮಚ್ಚೆ ಅಂತ ಮಾತ್ರ ನಾವು ಅನ್ಕೊಂಡಿರ್ತೀವಿ. ಇಲ್ಲ ವೀಕ್ಷಕರೇ, ಮಚ್ಚೆಗಳಲ್ಲೇ ಅನೇಕ ಬಣ್ಣಗಳಿವೆ. ಆ ಮಚ್ಚೆಗಳಿಗೆ ಬೇರೆ ಬೇರೆ ಬಣ್ಣಗಳಿರೋದಕ್ಕೂ ಅನೇಕ ಗ್ರಹಗಳು ಕಾರಣ. ಯಾರ ಜಾತಕದಲ್ಲಿ ರವಿ, ಕುಜ ಶಕ್ತಿಶಾಲಿಯಾಗಿರ್ತಾನೋ ಅಂಥವರಿಗೆ ಕೆಂಪು ಬಣ್ಣದ ಮಚ್ಚೆಗಳಿರುತ್ತೆ. ಹಾಗೇನೆ ಚಂದ್ರ, ಶುಕ್ರ ಗ್ರಹಗಳು ಬಲಾಢ್ಯವಾಗಿದ್ರೆ ಅವರಿಗೆ ಬಿಳಿ ಬಣ್ಣದ ಮಚ್ಚೆ. ಇನ್ನು ಜೇನುವರ್ಣದ ಮಚ್ಚೆಗಳಿರೋದ್ರ ಜಾತಕದಲ್ಲಿ ಗುರುಗ್ರಹ ಶಕ್ತಿಶಾಲಿಯಾಗಿರ್ತಾನೆ. ಅದೇ ರೀತಿ ಸಾಮಾನ್ಯವಾಗಿ ಕಪ್ಪು ಮಚ್ಚೆ, ಇದರ ಅರ್ಥ ಅವರ ಜಾತಕದಲ್ಲಿ ಶನಿ ಗ್ರಹ ಬಲಾಢ್ಯವಾಗಿದೆ ಅಂತ. ಈಗ ನೀವು ನಿಮ್ಮ ದೇಹದಲ್ಲಿರುವ ಮಚ್ಚೆಯ ಬಣ್ಣ ನೋಡಿ, ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಬಲಾಢ್ಯವಾಗಿದೆ ಅಂತ ತಿಳ್ಕೊಂಡ್ಬಿಡಿ. ಈ ಮಚ್ಚೆಗಳಿವೆಯಲ್ವಾ, ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಇಬ್ಬರಿಗೂ ಇರುತ್ತೆ ನಿಜ. ಆದ್ರೆ ಅರ್ಥ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಗಂಡಸರ ದೇಹದ ಬಲಭಾಗದ ಮೇಲೆ ಇದ್ರೆ ಅದು ಶುಭ, ಹಾಗೇನೆ ಹೆಂಗಸರ ಎಡಭಾಗದಲ್ಲಿದ್ರೆ ಶುಭ ಸೂಚಕ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಹಾಗೆ ಮಚ್ಚೆಗಳಿದ್ದಲ್ಲಿ ಅವರ ಜೊತೆ ಲಕ್ಷ್ಮೀದೇವಿ ಸದಾ ಇರ್ತಾಳೆ ಅನ್ನೋ ನಂಬಿಕೆ ಇದೆ. ಈಗ ನಾವು ದೇಹದ ಯಾವ ಯಾವ ಭಾಗದ ಮೇಲೆ ಮಚ್ಚೆ ಇದ್ರೆ ಏನೇನರ್ಥ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹಿಂದೂ ನಂಬಿಕೆಗಳ ಪ್ರಕಾರ ಹಣೆಯ ಬಲಭಾಗದಲ್ಲಿ ಮಚ್ಚೆ ಇದ್ರೆ ಆ ವ್ಯಕ್ತಿಗೆ ಜೀವನದಲ್ಲಿ ಹಣದ ಕೊರತೆಯೇ ಇರೋದಿಲ್ಲ. ಇವರು ಕೆಲಸದ ಸಲುವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾನೆ ಇರ್ತಾರೆ. ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಸದಾ ಆತ್ಮವಿಶ್ವಾಸದಿಂದ ಇರುವ ಇವರು ಜೀವನದಲ್ಲಿ ಸಾಧನೆ ಮಾಡ್ತಾರೆ. ಅದೇ ಮಹಿಳೆಯರ ಹಣೆಯ ಮಧ್ಯಭಾಗದಲ್ಲಿ ಮಚ್ಚೆ ಇದ್ರೆ ಅವರು ಸಹ ತುಂಬಾ ಹಣವನ್ನ ಸಂಪಾದನೆ ಮಾಡ್ತಾರೆ ಮತ್ತು ಸುತ್ತಾಡೋದಕ್ಕೆ ಇಷ್ಟಪಡುವವರಾಗಿರ್ತಾರೆ. ಅದೇ ಮಚ್ಚೆ ಹಣೆಯ ಎಡಭಾಗದಲ್ಲಿದ್ರೆ ಅಂಥವರು ಈ ವಿಷಯದಲ್ಲಿ ತುಂಬಾನೇ ಜಿಪುಣರಾಗಿರ್ತಾರೆ ಅಂತ ಹೇಳಲಾಗಿದೆ. ಎರಡು ಕಣ್ಣು ಹುಬ್ಬುಗಳ ನಟ್ಟ ನಡುವೆ ಮಚ್ಚೆ ಇದ್ರೆ ಆ ವ್ಯಕ್ತಿ ಉತ್ತಮ ಆರೋಗ್ಯ ಮತ್ತು ಸಂಪತ್ತನ್ನ ಹೊಂದಿರ್ತಾರೆ. ಹಾಗೇನೆ ಮಚ್ಚೆ ಏನಾದ್ರೂ ಕಣ್ಣು ಹುಬ್ಬಿನ ಕೊನೆಯ ಭಾಗದಲ್ಲಿದ್ರೆ ಆ ವ್ಯಕ್ತಿ ತುಂಬಾನೇ ಸಂತೋಷವಾಗಿರ್ತಾರೆ ಮತ್ತು ಯಾವ ಕ್ಷೇತ್ರದಲ್ಲಿದ್ರೂ ಆತ ಪ್ರತಿಭಾವಂತ ಅಂತ ಗುರುತಿಸ್ಕೊಳ್ತಾನೆ. ಎದೆಯ ಮೇಲೆ ಮಚ್ಚೆ ಇರೋದು ತುಂಬಾನೇ ಸಾಮಾನ್ಯ. ಹೀಗೆ ಎದೆಯ ಮೇಲಿರುವ ಆ ವ್ಯಕ್ತಿಗೆ ಅದೃಷ್ಟ ತಂದುಕೊಡುತ್ತೆ. ಹಗಲುಗನಸು ಕಾಣುವ ಇವರು ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಬೇಕು ಅನ್ನೋ ಛಲವನ್ನ ಇಟ್ಕೊಂಡಿರ್ತಾರೆ. ಯಾವುದಾದ್ರೂ ವ್ಯಕ್ತಿಯ ಕಿವಿಯ ಒಳಭಾಗ ಅಥವಾ ಹೊರಭಾಗದಲ್ಲಿ ಮಚ್ಚೆ ಇರೋದನ್ನ ನೋಡಿದಿರಾ? ಆ ಮಚ್ಚೆಯನ್ನ ನೋಡಿ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡ್ಬಿಡಿ.
ಹೀಗೆ ಕಿವಿಯ ಹಿಂದೆ ಮಚ್ಚೆ ಇದ್ದವರು ಐಷಾರಾಮಿ ಜೀವನವನ್ನ ಇಷ್ಟಪಡ್ತಿರ್ತಾರೆ. ಇವರು ತಾವು ಖುಷಿಯಾಗಿದ್ದು ತಮ್ಮ ಸುತ್ತಮುತ್ತಲಿನವರು ಕೂಡ ಸದಾ ಖುಷಿಯಾಗಿರುವಂತೆ ನೋಡ್ಕೊಳ್ತಾರೆ. ಕೆಲವರಿಗೆ ತೊಟಿಯ ಮೇಲ್ಭಾಗ ಅಥವಾ ತೊಟಿಯ ಅಕ್ಕಪಕ್ಕದಲ್ಲಿ ಮಚ್ಚೆ ಇರುತ್ತೆ. ಇಂಥವರು ಆರ್ಥಿಕವಾಗಿ ತುಂಬಾನೇ ಅದೃಷ್ಟವಂತರಾಗಿರ್ತಾರೆ. ಈ ಮಚ್ಚೆ ವ್ಯಕ್ತಿಗೆ ಒಳ್ಳೆಯ ಅದೃಷ್ಟವನ್ನ ತಂದುಕೊಡುತ್ತೆ. ಅದೇ ಮಚ್ಚೆ ಏನಾದ್ರೂ ಕೆಳದುಟಿಯ ಮೇಲಿದ್ರೆ ಅಂತಹ ವ್ಯಕ್ತಿ ಜೀವನದಲ್ಲಿ ಸವಾಲುಗಳನ್ನು ಎದುರಿಸೋದಕ್ಕೆ ಸದಾ ಸಿದ್ಧವಾಗಿರ್ತಾನೆ ಅಂತ ತಿಳ್ಕೊಂಡ್ಬಿಡಿ. ಇನ್ನು ಬಲಭುಜದ ಮೇಲೆ ಪುರುಷರಿಗೆ ಮಚ್ಚೆ ಇದ್ದಲ್ಲಿ ಅಂತಹ ವ್ಯಕ್ತಿ ತಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ಸೂಕ್ಷ್ಮವಾಗಿ ನಿಭಾಯಿಸ್ತಾರೆ ಅಂತ ತಿಳ್ಕೊಂಡ್ಬಿಡಿ. ಹಾಗೇನೆ ಇವರು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಹೊಂದಿರ್ತಾರೆ ಅಂತ ಅರ್ಥ. ಹಾಗೇನೆ ಮಹಿಳೆಯರಿಗೆ ಈ ರೀತಿಯಾಗಿ ಭುಜದ ಮೇಲೆ ಮಚ್ಚೆ ಇದ್ರೆ ಅವರು ತುಂಬಾನೇ ಸೂಕ್ಷ್ಮ ಜೀವಿಗಳಾಗಿದ್ದು ಅವರು ವಿನಮ್ರ ಸ್ವಭಾವದವರಾಗಿರ್ತಾರೆ. ಸದಾ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಹೃದಯ ಇವರದ್ದಾಗಿರುತ್ತೆ. ಗಂಡು ಮಕ್ಕಳ ಬಲ ಅಂಗೈಯ ಮೇಲೆ ಮಚ್ಚೆ ಇದ್ರೆ ಅದು ಆತನಿಗೆ ಅದೃಷ್ಟ ತಂದುಕೊಡುವಂತಹ ಮಚ್ಚೆಯಾಗಿರುತ್ತೆ. ಜೊತೆಗೆ ಇವರು ಯಾವುದೇ ಕೆಲಸ ಕೈ ಹಾಕಿದ್ರೂ ಅದು ಯಶಸ್ಸು ತಂದುಕೊಡುವಂತದ್ದಾಗಿರುತ್ತೆ. ಇವರ ಸ್ವಭಾವ ಶಾಂತವಾಗಿದ್ದು ಇವರಿಗೆ ಮುಂದಾಲೋಚನೆ ತುಂಬಾನೇ ಇರುತ್ತೆ. ಮಹಿಳೆಯ ಕುತ್ತಿಗೆಯ ಮೇಲೆ ಮಚ್ಚೆ ಕಾಣಿಸಿದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡಿ, ಅಂತಹ ಮಹಿಳೆಗೆ ತುಂಬಾ ತಾಳ್ಮೆ ಇರುತ್ತೆ, ಜೊತೆಗೆ ಅವರು ಬುದ್ಧಿವಂತರು ಅಂತ. ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ಛಲ ಹೊಂದಿರುವಂತಹ ಇವರು ಅದಕ್ಕಾಗಿ ಹಗಲು ಇರುಳು ಶ್ರಮಿಸ್ತಾರೆ. ಯಾವುದೇ ಸಮಸ್ಯೆಗಳಿದ್ರೂ ಇವರು ಉತ್ತಮ ನಿರ್ಧಾರವನ್ನ ತಗೊಳ್ತಾರೆ. ಒಳ್ಳೆಯ ನಿರ್ಧಾರ ತಗೊಳ್ಳೋದ್ರಲ್ಲಿ ನಿಪುಣರಾಗಿರುವ ಇವರು ಯಾವುದೇ ನಿರ್ಧಾರ ತಗೊಂಡ್ರೂ ಅದರಿಂದ ಹಿಂದೆ ಸರಿಯೋದಿಲ್ಲ. ಗಲ್ಲದ ಮೇಲೆ ಮಚ್ಚೆ ಇದ್ರೆ ಅದು ಸೌಂದರ್ಯ ಹೆಚ್ಚಿಸುತ್ತೆ ಅನ್ನೋ ಮಾತಿದೆ. ಆದ್ರೆ ಇದೇ ಮಚ್ಚೆ ಹಿಂದಿರೋ ರಹಸ್ಯ ಏನ್ ಗೊತ್ತಾ? ಈ ಮಚ್ಚೆ ಅದೃಷ್ಟದ ಸಂಕೇತವಾಗಿರುತ್ತೆ. ಅದರಲ್ಲೂ ಮಹಿಳೆಯರ ಗಲ್ಲದ ಮೇಲೆ ಮಚ್ಚೆ ಇದ್ರೆ ಅಂಥವರು ಜೀವನದ ಎಲ್ಲಾ ಐಷಾರಾಮಿ ಹಾಗೂ ಸಂತೋಷವನ್ನ ಆನಂದಿಸ್ತಾರೆ. ಸದಾ ಒಂಟಿಯಾಗಿ ಇರೋದಕ್ಕೆ ಬಯಸೋ ಇವರು ಯಾರೊಂದಿಗೂ ಹೆಚ್ಚು ಬೆರೆಯೋದಿಲ್ಲ. ಕಾಲಿನ ಮೇಲೆಯೂ ಅನೇಕರಿಗೆ ಮಚ್ಚೆಗಳಿರುತ್ತವೆ. ಮಹಿಳೆಯರಿಗೇನಾದ್ರೂ ಕಾಲಿನ ಮೇಲೆ ಮಚ್ಚೆ ಇದ್ರೆ ಆ ಮಹಿಳೆ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನ ಪಡಿತಾಳೆ. ಇನ್ನು ಪುರುಷರ ಬಲಗಾಲಿನ ಮೇಲೆ ಮಚ್ಚೆ ಇದ್ರೆ ಅಂಥವರು ತುಂಬಾನೇ ವಿಶಾಲವಾಗಿ ಮತ್ತು ವಿಶಿಷ್ಟವಾಗಿ ಯೋಚನೆ ಮಾಡುವಂಥವರಾಗಿರ್ತಾರೆ. ಈಗ ನಾವು ಶರೀರದ ಆ ಒಂದು ಭಾಗದಲ್ಲಿರುವ ರಹಸ್ಯಮಯ ಮಚ್ಚೆ ಬಗ್ಗೆ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ನಿಮ್ಮ ದೇಹದ ಆ ಭಾಗದಲ್ಲಿ ಮಚ್ಚೆ ಇದ್ದಿದ್ದೇ ಆದಲ್ಲಿ ಆ ಗುಟ್ಟನ್ನ ಯಾರಿಗೂ ಹೇಳ್ಬೇಡಿ. ನಿಮ್ಮ ಕಣ್ಣು ರೆಪ್ಪೆಗಳ ಮೇಲೆ ಇರುವ ಮಚ್ಚೆ ಅಂತಿಂಥ ಮಚ್ಚೆಯಲ್ಲ. ದೇಹದ ಬೇರೆ ಬೇರೆ ಅಂಗಗಳ ಮೇಲಿರುವ ಮಚ್ಚೆಗಳಿಗಿಂತ ಶಕ್ತಿಶಾಲಿಯಾಗಿರುವಂಥದ್ದು. ತುಂಬಾನೇ ಸೂಕ್ಷ್ಮವಾಗಿರುವ ಈ ಮಚ್ಚೆ ಸಾಮಾನ್ಯವಾಗಿ ಬೇರೆಯವರ ಕಣ್ಣಿಗೆ ಕಾಣಿಸೋದಿಲ್ಲ. ಇದೇ ರೀತಿಯ ಮಚ್ಚೆ ಎಲ್ಲಾದ್ರೂ ನೋಡಿದ್ದೇ ಆದಲ್ಲಿ ಅವರು ಆಗರ್ಭ ಶ್ರೀಮಂತರಾಗಿರ್ತಾರೆ ಅಂತ ತಿಳ್ಕೊಂಡ್ಬಿಡಿ. ಅಷ್ಟೇ ಅಲ್ಲ, ಅವರು ಬೇಡ ಅಂದ್ರೂ ಐಷಾರಾಮಿ ಜೀವನ ಅವರದ್ದಾಗಿರುತ್ತೆ. ಅದೇ ರೀತಿ ಕಣ್ಣಿನ ರೆಪ್ಪೆ ಕೆಳಗೇನಾದ್ರೂ ಮಚ್ಚೆ ಇದ್ರೆ ಅದು ಹೆಚ್ಚು ಹಣ ಖರ್ಚು ಮಾಡ್ತಾರೆ ಅನ್ನೋದನ್ನ ತಿಳಿಸುತ್ತೆ. ಅಷ್ಟಕ್ಕೂ ಈ ಮಚ್ಚೆಗಳು ಯಾವ ವಯಸ್ಸಿನಿಂದ ತಮ್ಮ ಅಸಲಿ ಶಕ್ತಿಯನ್ನ ತೋರಿಸುತ್ತೆ ಗೊತ್ತಾ? ಕೆಲ ಮಚ್ಚೆಗಳು ಹುಟ್ಟಿದಾಗಿನಿಂದ ಕಾಣಿಸ್ಕೊಂಡ್ರೆ ಇನ್ನೂ ಕೆಲ ಮಚ್ಚೆಗಳು ವಯಸ್ಸಾಗ್ತಾ ಹೋದಂತೆ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಹುಟ್ಟಿದಾಗಿನಿಂದ ಕಾಣಿಸ್ಕೊಳ್ಳುವಂತಹ ಮಚ್ಚೆಗಳು ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತವೆ.